2023-24ನೇ ಸಾಲಿನ SSLC ಫಲಿತಾಂಶ ಇಂದು ಪ್ರಕಟವಾಗಿರುವಂಥದ್ದು. ಇವತ್ತು ನಮ್ಮ ಜೊತೆ ರಾಜ್ಯಕ್ಕೆ ಎರಡನೇ ಅತಿ ಹೆಚ್ಚು ಅಂಕ ಪಡೆದಿರುವಂಥ ವಿದ್ಯಾರ್ಥಿ ಹರ್ಷಿತಾ DM ಅನ್ನೋರು ನನ್ನ ಜೊತೆ ಇರುವಂಥದ್ದು. ಈ ರಾಜ್ಯಕ್ಕೆ ಎರಡನೇ ಹುಡುಗಿ ಈ SSLC ಫಲಿತಾಂಶದಲ್ಲಿ 624 ಅಂಕಗಳನ್ನ ಪಡೆದಿರುವಂಥ ಹರ್ಷಿತನ ಜೊತೆ ಇದ್ದೀನಿ, ಮಾತಾಡಿಸ್ತಾ ಹೋಗ್ತೀನಿ. ಹರ್ಷಿತಾ ನಮಸ್ತೆ. ನಮಸ್ಕಾರ ಎಲ್ಲರಿಗೂ. ರಾಜ್ಯದ ಎರಡನೇ ಅತಿ ಫಲಿತಾಂಶವನ್ನು ತಂದಿರುವಂಥ ನೀವು ಏನು ಅನ್ನಿಸ್ತಿದೆ ಈಗ? ತುಂಬ ಖುಷಿ ಆಗುತ್ತೆ. 625ಕ್ಕೆ 624 ತಗೊಂಡು ರಾಜ್ಯಕ್ಕೆ ಎರಡನೇ ಸ್ಥಾನ ತಗೊಂಡಿರೋದು ತುಂಬ ಹೆಮ್ಮೆ ಇದೆ. ಇದೆಲ್ಲ ನನ್ನ ಪರಿಶ್ರಮ ಮತ್ತು ನಮ್ಮ ಪೇರೆಂಟ್ಸ್, ನನ್ನ ತಂದೆ ತಾಯಿ ಮತ್ತು ನಮ್ಮ ಎಲ್ಲ ಟೀಚರ್ಸು ಎಫರ್ಟ್ಸು ಮತ್ತು ಅವರ ಎನ್ಕರೇಜ್ಮೆಂಟೇ ಇವತ್ತು ಇದಾಗಿ ಬಂದಿದೆ. ಶಿರಾ ನಗರದ ವಾಸವಿ ಶಾಲೆಯಲ್ಲಿ ಓದಂಥ ವಿದ್ಯಾರ್ಥಿ, ನೀವು ಶಾಲೆಯಲ್ಲಿ ಮಾತ್ರ ವಿದ್ಯಾಭ್ಯಾಸ ಮಾಡಿ ಹೊರಗಡೆ ಟ್ಯೂಷನ್ಗೆ ಹೋಗಿರೋವಂಥದ್ದು? ಇಲ್ಲ, ನಮಗೆ ಟೀಚರ್ಸ್ ಏನು ಹೇಳ್ಕೊಟ್ಟಿದ್ದಾರೋ ಅಷ್ಟೇ ಕಲ್ತಿರೋದು. ಅಷ್ಟರಲ್ಲೇ ಎಲ್ಲ ಕವರ್ ಮಾಡಿದ್ದಾರೆ ಟೀಚರ್ಸು. ಮತ್ತು ಎಲ್ಲ ಪ್ರಾಕ್ಟೀಸ್ ಸೆಟ್ಸ್ ಇರ್ಬೋದು, ಮತ್ತು ಪ್ರಿಪ್ರೇಟ್ರಿ ಎಕ್ಸಾಮಿನೇಷನ್ ಇರ್ಬೋದು, ಎಲ್ಲ ಥರನೂ ಮಾಡಿ ತುಂಬ ಎನ್ಕರೇಜ್ಮೆಂಟ್ ಮಾಡಿದ್ದಾರೆ. ಇದೆಲ್ಲ ಶಾಲೆಯಿಂದನೇ ಸಾಧ್ಯ ಆಗಿರೋದು. ಬಹಳಷ್ಟು ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸು 70-80% ತೊಗೊಂಡಿರೋವಂಥವ್ರು ನಿಮ್ಮ ಜೊತೆ ಇರೋವಂಥವ್ರು ಇದ್ದಾರೆ. ಇವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಎಲ್ಲರೂ ಪರಿಶ್ರಮ ಪಟ್ಟರೆ ಎಲ್ಲರಿಗೂ ಉತ್ತಮ ಫಲಿತಾಂಶ ಬಂದೇ ಬರುತ್ತೆ. ಇನ್ನೂ ಸ್ವಲ್ಪ ಎಫರ್ಟ್ ಹಾಕಬೇಕು ಅಷ್ಟೇ. ಇನ್ನೂ PUC ಇದೆ, ಮುಂದೆ ಇನ್ನೂ ಹೊಸದು ಬರ್ತಾ ಇರುತ್ತೆ. ಅದರಲ್ಲಿ ಚೆನ್ನಾಗಿ ಮಾಡಿ ಎಲ್ಲರೂ ತಗೊಳ್ಳಿ ಅನ್ನೋ ಆಸೆ ನಂದು. ಈ ಹೆಣ್ಮಗಳು ಇವತ್ತು ರಾಜ್ಯಕ್ಕೆ ಎರಡನೇ ಸ್ಥಾನ ಪಡೆದಿರುವಂಥದ್ದು ನೋಡಿ, ಅವ್ರು ಓದಿರೋ ಶಾಲೆಯಲ್ಲೇ ನಾವು ಇವ್ರನ್ನ ಮಾತಾಡಿಸ್ತಾ ಇದ್ದೀವಿ. ಅದೇ ರೀತಿ ಹರ್ಷಿತಾ ಅವರು ವಿದ್ಯಾಭ್ಯಾಸ ಮಾಡಿದಂತಹ ಇದು ರೂಮು, SSLCಯಲ್ಲಿ ಏನು ವಿದ್ಯಾಭ್ಯಾಸ ಮಾಡಿದ್ರು ಈ ರೂಮ್ ಮುಂದೆ ನಾವು ಮಾತಾಡ್ತಿದ್ದೀವಿ. ಹೇಗೆ ಅನ್ನಿಸ್ತಿದೆ ಈ ಸ್ಟೂಡೆಂಟ್ ಆಗಿ ಇಲ್ಲಿದ್ರಿ, ವಿದ್ಯಾಭ್ಯಾಸ ಮಾಡಿದ್ರಿ? ತುಂಬ ಖುಷಿ ಆಗುತ್ತೆ. ನಾವು ಬೆಳಗ್ಗೆ 8 ಗಂಟೆಗೆ ಬಂದರೆ 5:15ಗೆ ಹೋಗ್ತಿದ್ವಿ. ಶಾಲೆಯಲ್ಲೇ ಫುಲ್ ಕೋಚಿಂಗ್ ಕೊಡ್ತಿದ್ರು. ತುಂಬ ಖುಷಿ ಆಗುತ್ತೆ ರೂಮ್ ನೋಡಿದಾಗೆಲ್ಲ. ಮತ್ತೆ ಎಷ್ಟು ಕೋಟಿ ಕೊಟ್ಟರು ಈ ಜೀವನ ಮತ್ತೆ ಬರೋದಿಲ್ಲ, ಚೈಲ್ಡ್ಹುಡ್ ಡೇಸು. ಅದಕ್ಕೆ ತುಂಬ ಖುಷಿ ಆಗುತ್ತೆ. SSLC ವಿದ್ಯಾಭ್ಯಾಸದಲ್ಲಿ 624 ಪಡೆದಿರೋವಂಥ ವಿದ್ಯಾರ್ಥಿಗಳೇ ಬಹು ದೊಡ್ಡ ಕನಸಿರ್ತೈತೆ. ಅಂದರೆ ಇವರು ಮುಂದೆ ನಾನು ಏನಾಗಬೇಕು ಅನ್ನೋದು ಈಗಲೇ ಅವರ ತಂದೆ ತಾಯಿಗೆ ಆಸೆ ಇರುತ್ತೆ. ಆ ಥರ ಏನಾದರೂ ನೀವೇನು ಏಮಿಕೊಂಡಿದ್ದೀರಾ? ನಾನು ಡಾಕ್ಟ್ರು ಓದಿ ಎಲ್ಲರಿಗೂ ಚೆನ್ನಾಗಿ ಮೆಡಿಸಿನ್ ಕೊಡಬೇಕು, ಎಲ್ಲರಿಗೂ ಒಳ್ಳೆ ಆರೋಗ್ಯ ಕಾಪಾಡಬೇಕು ಅನ್ನೋ ಉದ್ದೇಶ ಇದೆ. ಡಾಕ್ಟರ್ ಆಗೋಕ್ಕೆ ಬಯಸ್ತೀನಿ. ನೀವು ಓದಂಥ ಊರಲ್ಲಿ ಬಂದು ಸರ್ವಿಸ್ ಮಾಡಬೇಕು ಅಂತ ಏನಾನ ಆಸೆ ಇದೆಯಾ? ಇದೆ. ಆದರೂ ಬೆಂಗಳೂರಲ್ಲಿ ಒಳ್ಳೆ ಆಸ್ಪತ್ರೆ ಆದರೂ ಪರವಾಗಿಲ್ಲ, ಒಟ್ಟು ಜನರಿಗೆ ಸೇವೆ ಮಾಡಬೇಕು ಅನ್ನೋ ಆಸೆ ಇದೆ. ಮೇಡಮ್, ಈಗ ನಿಮ್ಮ ಜೊತೆ ಅಂದರೆ ನಿಮ್ಮ ಟೇಬಲ್ನ ಹಂಚ್ಕೊಂಡು ಕೂತ್ಕೊಂಡಿದ್ದಂಥ ವಿದ್ಯಾರ್ಥಿಗಳು ಒಂದು 10% ಶೇಕಡವಾರು ಒಂದು 600, 500 ಈ ಥರ ತೇರ್ಗಡೆ ಆಗಿರ್ತಾರಂತಲ್ಲ, ಅಂಥವ್ರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ಇಲ್ಲ, ಅವರು ತುಂಬ ಚೆನ್ನಾಗಿ ಓದಿದ್ದಾರೆ, ತುಂಬ ಎಫರ್ಟ್ಸು ಹಾಕಿದ್ದಾರೆ. ಎಲ್ಲ ಸ್ವಲ್ಪ ಸಣ್ಣ ಮಿಸ್ಟೇಕ್ ಇರೋದ್ರಿಂದ ಹೋಗಿರ್ಬೋದು. ಇಲ್ಲ, ಎಲ್ಲರೂ ಚೆನ್ನಾಗಿ ಓದಿದ್ದಾರೆ. ನನ್ನ ಫ್ರೆಂಡ್ಸು ಅಷ್ಟೇ ತುಂಬ ಚೆನ್ನಾಗಿ ಕೋಪರೇಷನ್ ಮಾಡಿದ್ದಾರೆ. ಐಶ್ವರ್ಯ ಅಂತ ಬೆಸ್ಟ್ ಫ್ರೆಂಡು, ತುಂಬ ಚೆನ್ನಾಗಿ ಇದ್ವಿ ನಾವು. ಏನೇ ಡೌಟ್ಸ್ ಬಂದರೂ ಚೆನ್ನಾಗಿ ಕ್ಲಿಯರ್ ಮಾಡೋದು, ಚೆನ್ನಾಗಿ ಮಾತಾಡ್ತಿದ್ವಿ. ಖುಷಿ ಆಗುತ್ತೆ ನನ್ನ ಫ್ರೆಂಡ್ಸ್ ನೆನ್ಪು ಮಾಡ್ಕೊಂಡಾಗ. ಇಂತಹ ಸಂದರ್ಭದಲ್ಲಿ ನಿಮ್ಮ ತಂದೆ ತಾಯಿನ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನನ್ನ ತಂದೆ ತಾಯಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಕೋಆಪರೇಷನ್ ಇದೆ. ಅವ್ರು ಇಲ್ದಿದ್ರೆ ನಾನು ಏನೂ ಅಲ್ಲ ಇವತ್ತು. ಅದಕ್ಕೆ ತುಂಬ ಖುಷಿ ಆಗುತ್ತೆ. ಅವ್ರ ಮೇಲೆ ಹೆಮ್ಮೆ ಇದೆ ನನಗೆ. ಈಗ ಹರ್ಷಿತಾ, ರಾಜ್ಯಕ್ಕೆ ಎರಡನೇ ಅತಿ ದೊಡ್ಡ ಅಂಕ ಪಡೆದಿರುವಂಥದ್ದು ಏನು ಅನ್ನಿಸ್ತಿದೆ? ಅದೇ ತುಂಬ ಖುಷಿ ಆಗುತ್ತೆ. ಅದು ಬಿಟ್ಟರೆ ಇನ್ನೂ ಚೆನ್ನಾಗಿ ಮುಂದೆ ಓದಬೇಕು, ಎಲ್ಲರೂ ನನ್ನ ನೋಡಿ ಒಂದು ಮಾದರಿ ಆಗಬೇಕು ಸಮಾಜಕ್ಕೆ ಅನ್ನೋ ಒಂದು ಆಸೆ ಇದೆ. ಒಳ್ಳೆ ಚೆನ್ನಾಗಿ ಓದಬೇಕು ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, 624 ಅಂಕಗಳನ್ನ ಪಡೆದು ಇಡೀ ರಾಜ್ಯಕ್ಕೆ ಎರಡನೇ ಅತಿ ದೊಡ್ಡ ಫಲಿತಾಂಶವನ್ನು ಕೊಟ್ಟಿರೋಂಥ ಹರ್ಷಿತಾ DMನವರು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಈ ಪ್ರತಿಭೆ ಒಂದು ಉದಾಹರಣೆ ಆಗಬೇಕು. ಇವರ ಮುಂದಿನ ವಿದ್ಯಾಭ್ಯಾಸ ಚೆನ್ನಾಗಿರಲಿ, ದೊಡ್ಡ ಮಟ್ಟದ ಡಾಕ್ಟರ್ ಆಗಬೇಕು ಅಂತ ಆಸೆ ಇಟ್ಕೊಂಡಿರೋದು ನೆರವೇರಲಿ ಅಂತ ನಾವು ಕೂಡ ಆಶಿಸ್ತೇವೆ. ನೋಡ್ತಾ ಇರಿ ಸಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರು ಅರ್ಷದ್.